ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಿಳೆ ಅಬಲೆಯಲ್ಲ, ಬದಲಾಗಿ ಸಬಲೆ ಅನ್ನೋದನ್ನ ಆಧುನಿಕ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವಳ ಸಾಧನೆಗಳು ನಿರೂಪಿಸಿವೆ. ಶಿಕ್ಷಣ, ಆರ್ಥಿಕ ಸ್ವಾವಲಂಬನೆ ಮತ್ತು ದಿಟ್ಟ ಮನೋಭಾವದ ಮೂಲಕ ಮಹಿಳೆಯರು ಶೋಷಣೆಯನ್ನ ಎದುರಿಸಿ ಪುರುಷರಷ್ಟೇ ಸರಿಸಮಾನವಾಗಿ ಗಟ್ಟಿಯಾಗಿ ಮುನ್ನುಗ್ತಾ ಇದ್ದಾರೆ. ಸ್ತ್ರೀ ಶಕ್ತಿಯ ಗೌರವ ಮತ್ತು ಸಮಾನ ಅವಕಾಶಗಳ ಕಲ್ಪನೆ ಇಂದಿನ ಅವಶ್ಯಕತೆಯಾಗಿದೆ. ಸದ್ಯ ವಕೀಲ ವೃತ್ತಿ ಜೊತೆಯಾಗಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ಗುರುತಿಸಿಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆಯುವಲ್ಲಿ ಈ ಮಹಿಳೆ ಸೈ ಎನಿಸಿಕೊಂಡಿದ್ದಾರೆ. ಹಾಗಾದ್ರೆ ಆ ಛಲಗಾರ್ತಿ ಯಾರು ಗೊತ್ತಾ? ಈ ವರದಿ ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆದ ದಿಟ್ಟ ಮಹಿಳೆ. ವಕೀಲ ವೃತ್ತಿಗೂ ಸೈ, ಕ್ರೀಡಾ ಕ್ಷೇತ್ರದ ಸಾಧನೆಯಲ್ಲೂ ಜೈ. ಎಸ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡುವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಈ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ 2026 ಪ್ರಶಸ್ತಿ ಘೋಷಣೆ ಮಾಡಲಾಗಿದ್ದು, ಈ ಪ್ರಶಸ್ತಿಗೆ ಹೈಕೋರ್ಟ್ ಖ್ಯಾತ ವಕೀಲರಾದ ಶ್ರೀಮತಿ ಸಂಧ್ಯಾ ಯು ಪ್ರಭು ಅವರು ಆಯ್ಕೆಯಾಗಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಅವ್ರ ಅತ್ತೆ ಮಾವದ್ರಿಂದನೂ ಒಂಥರ ಲೈಫ್ ಇರುತ್ತೆ. ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಗಂಡನ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಲೈಫ್ ಅಂತ ಹೇಳಿದ್ರೆ ಯಾವಾಗಲೂ ಒಂಥರ ಕಾಂಪ್ರಮೈಸ್. ನಮ್ಗೆಲ್ಲರಿಗೂ ಒಂದು ಅಪಾರ್ಚುನಿಟಿ ಬರುತ್ತೆ. ನಾವು ಅಪಾರ್ಚುನಿಟಿ ಬಿಟ್ಟಿಲ್ಲ ಅಂತ ಹೇಳಿದ್ರೆ ವಿಲ್ ಗೆಟ್ ಅಂದ್ರೆ ಅವರ ಲೈಫ್ ವಿಲ್ ಬಿ ವೆರಿ ಗುಡ್ ಲೈಫ್. ಯಾಕಂದ್ರೆ ಎಲ್ರಿಗೂ ಅವಕಾಶ ಇರುತ್ತೆ, ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಮತ್ತು ಇವತ್ತು ಮೇಡಮ್, ನಾನು ತುಂಬಾ ಒಂದು ಆಸೆ ಇಟ್ಕೊಂಡಿದ್ದೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಸಿಗ್ಬೇಕಂತ. ಇವತ್ತು ನನ್ನ ಜನ್ಮ ಭಾವನೆ ಆಗಿದೆ. ಹೈಕೋರ್ಟ್ ವಕೀಲ ವೃತ್ತಿ ಜೊತೆಗೆ ಸಂಧ್ಯಾ ಯು ಪ್ರಭು ತನ್ನನ್ನ ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಗಿಸಿಕೊಂಡು ಕ್ರೀಡಾ ಲೋಕದಲ್ಲಿ ಮಹತ್ತರ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಪ್ರಶಸ್ತಿ ಅನುಭವ ಜೀ ಕನ್ನಡ ನ್ಯೂಸ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಮೊದಲಿಗೆ ಹೆಮ್ಮೆ ವಿಷಯದಲ್ಲಿ ಇದೊಂದು ನನ್ನ ಕನಸಿತ್ತು. ಮೊದಲು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳೋದು, ಆ ಅವಾರ್ಡ್ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾರೋ ಅತ್ಯುನ್ನತ ಒಂದು ಅವಾರ್ಡು. ಅದರಲ್ಲಿ ನನಗೆ ಹೆಮ್ಮೆ, ಆಬ್ವಿಯಸ್ಲಿ ಹೆಮ್ಮೆ ಆಗೇ ಆಗುತ್ತೆ. ಅದ್ರ ಜೊತೆಗೆ ನಾನು ವಕೀಲ ವೃತ್ತಿ ಮಾಡಿಕೊಂಡು ಒಂದು ಕ್ರೀಡಾ ಕ್ಷೇತ್ರದಲ್ಲಿರೋದ್ರಿಂದ ಎರಡರಲ್ಲೂ ನನಗೆ ಬ್ಯಾಲೆನ್ಸ್ ಮಾಡಿರೋದು, ಪ್ಲಸ್ ಫ್ಯಾಮಿಲಿನೂ ನೋಡಿಕೊಂಡು ಒಟ್ಟಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ನಾನು 1993 ಸ್ಟೇಟ್ ಲೆವೆಲ್ ಸಿಕ್ತು ನನಗೆ. ಫಸ್ಟು ಸ್ಟೇಟ್ ಲೆವೆಲ್ ನಮಗೆ ಬಸವನಗುಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಕಾಂಪಿಟೇಷನ್ ನಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ಕೊಂಡು ನಾನು ಬಂದಿದ್ದೆ. ಈಗ ಬೆಂಗಳೂರು ಜಿಲ್ಲೆಯಿಂದ ನಾನು ಅರ್ಜಿ ಸಲ್ಲಿಸಿದ್ದೆ ಕಿತ್ತೂರು ರಾಣಿ ಚೆನ್ನಮ್ಮಗೆ. ತುಂಬ ಹೆಮ್ಮೆಯ ವಿಷಯ. ಬೆಂಗಳೂರಿಂದ ನನಗೆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇವರು ತಂದೆ ತಾಯಿಗೆ ಆಸರಿಯಾಗಿ, ಮಗಳಿಗೆ ತಾಯಿಯಾಗಿ, ಗಂಡನಿಗೆ ಪತ್ನಿಯಾಗಿ, ಕುಟುಂಬದ ಬೆನ್ನೆಲುಬಾಗಿ ನಿಂತು ತನ್ನ ಕೆಲಸ ವಕೀಲ ವೃತ್ತಿಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಕ್ರೀಡಾ ಲೋಕದಲ್ಲೂ ಹೆಸರು ಮಾಡಿರುವ ಇವರು ಜೀ ಕನ್ನಡ ನ್ಯೂಸ್ ಜೊತೆಗೆ ತನ್ನ ಕುಟುಂಬದ ಬೆಂಬಲದ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೆ ಒಳ್ಳೆ ಸಪೋರ್ಟರ್ ಹಸ್ಬೆಂಡು ಬೇಕಾಗ್ತದೆ. ನನ್ನ ಗಂಡ ನನಗೆ ತುಂಬ ಸಪೋರ್ಟಿಂಗ್ ಗಂಡ ಇರೋದ್ರಿಂದ ಅವ್ರ ಹೆಸರು ನವೀನ್ ಹೆಗಡೆ ಅಂತ, ಮೂಲತಃ ಕೋಟಾದವರು. ಇಲ್ಲಿ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅವ್ರ ಸಪೋರ್ಟ್ ನನಗೆ ಇದ್ದಿದ್ದರಿಂದನೇ ನನಗೆ ಈ ಸಾಧನೆ ಮಾಡಲಿಕ್ಕಾಯ್ತು ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ನನಗೊಬ್ಬಳು ಮಗಳೇ ಇದ್ದಾಳೆ. ಬೆಳಿಗ್ಗೆ ಮಗಳನ್ನು ಅವರು ರೆಡಿ ಮಾಡಿಕೊಂಡು ಧೈರ್ಯದಿಂದ ನಾನು 5 ಗಂಟೆಗೆ 4:15 ಮನೆ ಬಿಟ್ಬಿಟ್ಟು 5 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ. 5ರಿಂದ 6:30 ನಾರ್ಮಲಿ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಕೆಲಸ ಅವೆಲ್ಲ ನೋಡ್ಕೊಳ್ಳೋ ಹೊತ್ತಲ್ಲಿ ನಾನು ಮಾತ್ರ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಸ್ವಿಮ್ಮಿಂಗ್ ಮಾಡಿಕೊಂಡು ನನ್ನ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮತ್ತೆ ನಾನು ಅಡುಗೆ ಕೆಲಸ ಕಂಟಿನ್ಯೂಷನ್ ಮಾಡ್ತೀನಿ. ಅಷ್ಟರ ತನಕ ಅವರೆಲ್ಲ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಮಗಳನ್ನು ರೆಡಿ ಮಾಡಿ ಕೂತ್ಕೊಳ್ಸಿರ್ತಾರೆ. ಆ ಥರ ಅವಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆಲ್ಲ ಅವಕಾಶ ನನಗೆ ಅಂದರೆ ಸಿಗಬೇಕು ಅಂತ ಹೇಳಿದರೆ ಅವ್ರ ಸಹಕಾರ ತುಂಬ ಬೇಕು. ಒಟ್ಟಾರೆಯಾಗಿ ಮಹಿಳಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ನಿಮಗೆ ಜೀ ಕನ್ನಡ ನ್ಯೂಸ್ ವತಿಯಿಂದಲೂ ಒಂದು ಸಲಾಂ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್.